ಇನ್ನೊಂದು ಬಂತು 84 ರೂಪಾಯಿದಂತೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ರ್ಯಾಪಿಡೋ ಮಾಡೋಣ ಅಂತ ಬಂದಿನಿ. ಅಂದರೆ ರ್ಯಾಪಿಡೋ ಫುಡ್ ಮಾಡ್ತೀನಿ. ಅಂದರೆ ಬೆಳಗ್ಗೆ ಸುಮ್ಮನೆ ಏನೋ ಒಂದು ಕೆಲಸ ಇತ್ತು, ಅದರಿಂದಾಗಿ ಬೆಳಗ್ಗೆ 9 ಗಂಟೆಗೆ ಲಾಗಿನ್ ಆಗಿ ಒಂದು 12 ಗಂಟೆವರೆಗೂ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ರ್ಯಾಪಿಡೋ ಫುಡ್ ಏನಾದ್ರು ಅಷ್ಟೊತ್ತಿಗೆ ಬರುತ್ತಾ ಅಂತ ನೋಡೋಣ. ಅಂದರೆ ಒಂದು ಪಾರ್ಟ್ ಟೈಮಲ್ಲಿ ರ್ಯಾಪಿಡೋ ಏನಾದ್ರು ಬೆಳಗ್ಗೆ ಹೊತ್ತು ಮಾಡಿದ್ರೆ ಎಷ್ಟು ಅರ್ನ್ ಆಗ್ಬೋದು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋನ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಲಾಗಿನ್ಗೆ ಹೋಗ್ಬಿಟ್ಟು ಗೈಸ್ ನೋಡಿ, ಇವಾಗ ಡ್ಯೂಟಿ ಆನ್ ಮಾಡ್ತೀನಿ. ಡ್ಯೂಟಿ ಆನ್ ಮಾಡಿದೆ. ಅಂದರೆ ಐ ಆರ್ಡರ್ ಏರಿಯಾದಲ್ಲೇ ಇದ್ದೀನಿ ಅಟ್ ಪ್ರೆಸೆಂಟ್. ನಾನು ತೋರಿಸ್ತೀನಿ ತಡೀರಿ. ನೋಡಿ, ಐ ಆರ್ಡರ್ ಏರಿಯಾದಲ್ಲೇ ಇದ್ದೀನಿ. ನೋಡೋಣ ಆರ್ಡರ್ ಹೆಂಗೆ ಬರ್ತವೆ ಅನ್ನೋದು. ಅಂದರೆ ಒಂದು ಲಾಂಗ್ ಆರ್ಡರ್ ಒಂದು 2-3 ಬಂದರೆ ವರ್ಕೌಟ್ ಆಗುತ್ತೆ. ಬಟ್ ಚಿಕ್ಕ ಪುಟ್ಟ ಆರ್ಡ್ರು 10 ರೂಪಾಯಿದು 20 ರೂಪಾಯಿ 10 ರೂಪಾಯಿದಂತೂ ಬರೋಲ್ಲ. 20 ರೂಪಾಯಿ 30 ರೂಪಾಯಿ ಆರ್ಡ್ರ್ ಬಂದರೆ ಯಾವುದೋ ಬರ್ತಾಯಿದೆ, ಬೈಕ್ ಟ್ಯಾಕ್ಸಿ ಬರ್ತಾಯಿದೆ. ಅಂದರೆ 2 ಬರ್ತಾಯಿದೆ ನೋಡಿ, ಮತ್ತಿಕೆರೆಯಿಂದ ರಾಮಯ್ಯ ಕಾಲೇಜಿಗೆ, ಇನ್ನೊಂದು ಸಾಕಾರ್ನವ್ರು ಬರ್ತಾಯಿದೆ. ಬಟ್ ಬೈಕ್ ಟ್ಯಾಕ್ಸಿ ನಾವು ಮಾಡಲ್ಲ ನೋಡಿ. ಇನ್ನೂ ಒಂದು ಬರ್ತಾಯಿದೆ, ಇನ್ನೂ 47 ರೂಪಾಯಿದು ಬರ್ತಾಯಿದೆ. ಮತ್ತಿಕೆರೆಯಿಂದ ಮಲ್ಲೇಶ್ವರಮಿಗೆ ಬರ್ತಾಯಿದೆ. ಏನು ಬರೋ ಬೈಕ್ ಟ್ಯಾಕ್ಸಿನೇ ಬರ್ತಾವೆ, ಇಷ್ಟೊಂದು ಬರ್ತವೆ. ಅಂದರೆ ಇವಾಗ ಜಾಸ್ತಿ ಜನ ಬೇರೆ ಮಾಡ್ತಾಯಿಲ್ಲ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಅದಕ್ಕೋಸ್ಕರ ಎಷ್ಟೊಂದು ಆರ್ಡ್ರ್ ಬರ್ತವೆ ನೋಡಿ. ಕ್ಯಾನ್ಸಲ್ ಮಾಡಿದೆ. ಅಂದರೆ ಪಾರ್ಸಲ್ ಕೂಡ ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನೊಂದು ಬರ್ತೈತೆ, ಅದು ಕೂಡ ಕ್ಯಾನ್ಸಲ್ ಮಾಡಿದೆ. ಅಂದರೆ ಬೈಕ್ ಟ್ಯಾಕ್ಸಿ ನೋಡಿ ಎಷ್ಟೊಂದು ಬರ್ತಾಯಿದೆ. ಮೊದಲು ಹಿಂಗೆ ಬರ್ತಾನೆ ಇರಲಿಲ್ಲ. ಏನಕ್ಕೆ ಅಂದರೆ ಜಾಸ್ತಿ ಜನ ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾಯಿಲ್ಲ, ಇವಾಗ ಬಿಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟೊಂದು ಆರ್ಡರ್ ಬರ್ತಾಯಿದೆ. ಆಲ್ಮೋಸ್ಟ್ ಅಲ್ಲೆಲ್ಲ ಫುಡ್ ಡೆಲಿವರಿಗೆ ಬಂದಿದ್ದಾರೆ ನೋಡಿ. ಇನ್ನೊಂದು ಬರ್ತಾಯಿದೆ ರಾಮಯ್ಯ ಕಾಲೇಜಿಂದ ಆರ್ ಟಿ ನಗರಿಗೆ. ಬೇಡ, ಕ್ಯಾನ್ಸಲ್. ಫುಡ್ ಬಾರೋ, ಫುಡ್ ಒಂದು ಬಂದರೂ ಅಷ್ಟೇ ಪಿಕಪ್ ಮಾಡಿಬಿಡ್ತೀನಿ. ಅದು ಎಷ್ಟೇ ಕಿಲೋಮೀಟರ್ ಬರಲಿ ಪಿಕಪ್ ಮಾಡ್ತೀನಿ. ಬರ್ತಾಯಿಲ್ಲ, ಬರೀ ಬೈಕ್ ಟ್ಯಾಕ್ಸಿ ಬರ್ತಾಯಿದೆ. ಸೌಂಡ್ ನೋಡಿ, ಅಂದರೆ ಒಂದೊಂದು ಸತಿ ಇರಿಟೇಟ್ ಆಗುತ್ತೆ ಈ ಸೌಂಡ್, ಗೊತ್ತಾ? ಅಷ್ಟು ಜೋರಾಗಿ ಬರುತ್ತೆ. ಇನ್ನೊಂದು ಬಂತು 84 ರೂಪಾಯಿದಂತೆ. ಬೇಡ, ಬೈಕ್ ಟ್ಯಾಕ್ಸಿನೇ ಬರ್ತಾಯಿದೆ ನೋಡಿ. ಇನ್ನೊಂದು ಬರ್ತೈತೆ ಮತ್ತಿಕೆರೆಯಿಂದ ನಾಗವರಾಗೆ, ಇನ್ನೂ ಕೂಡ ಕ್ಯಾನ್ಸಲ್ ಮಾಡಿದೆ. ಫುಡ್ ಆರ್ಡರ್ ಒಂದು ಬರ್ತಾಯಿಲ್ಲ. ಇದು ನೋಡಿ, ಇದು 36 ರೂಪಾಯಿದು. ಅಂದರೆ ಎಷ್ಟು ಬರ್ತಾಯಿದೆ ನೋಡೋರು ಬೈಕ್ ಟ್ಯಾಕ್ಸಿ ಅಂತೂ. ಎಷ್ಟು ಕ್ಯಾನ್ಸಲ್ ಮಾಡಿದ್ರು ಬರ್ತಾನೆ ಇದ್ದಾವೆ. ಅದು ಕೂಡ ಕ್ಯಾನ್ಸಲ್ ಮಾಡಿದೆ. ಗೈಸ್ ನೋಡಿ, ರ್ಯಾಪಿಡೋದಂತೂ ಎಲ್ಲ ಲಾಂಗ್ ಆರ್ಡ್ರ್ ಹೆಂಗೆ ಬರ್ತಾಯಿದ್ದಾವೆ ಅಂತ. ಪಿಕಪ್ಪು ಒಂದು 0.9, ಡ್ರಾಪ್ ಬಂದು 10 ಕಿಲೋಮೀಟರ್ಸ್ ಐತೆ. ಅಕ್ಸೆಪ್ಟ್ ಮಾಡಲ್ಲ, ರಿಜೆಕ್ಟ್ ಮಾಡ್ತೀನಿ. ಎಷ್ಟು ಆರ್ಡ್ರ್ ಇದ್ದಾವೆ ನೋಡೋರು ಬೈಕ್ ಟ್ಯಾಕ್ಸಿದಂತೂ. ಅಂದರೆ ಡ್ಯೂಟಿ ಯಾರು ಮಾಡ್ತಾಯಿಲ್ಲ ಗುರು. ರಿಸ್ಕ್ ತೊಗೊಂಡು ಏನಕ್ಕೆ ಯಾರು ಡ್ಯೂಟಿ ಮಾಡ್ತಾರೆ ಹೇಳ್ರಿ. ಅಂದರೆ ಆಟೋದವರೆಲ್ಲ ಅಡ್ಡ ಹಾಕ್ಬಿಟ್ಟು ಕೇಳ್ತಾರೆ, ವೀಡಿಯೋ ಮಾಡ್ತಾರೆ. ಅಂದರೆ ಕ್ವಶನ್ ಮಾಡೇ ಮಾಡ್ತಾರೆ. ಈಗ ಆಟೋದವ್ರು ಅಂದರೆ ಈಗ ಬ್ಯಾನ್ ಆಗಿದೆ ಹೆಂಗೆ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರೆ ನಾವು ಹೇಳ್ಬೋದು ಎಲೆಕ್ಟ್ರಿಕಲ್ ವೆಹಿಕಲ್ ಅಷ್ಟೇ ಬ್ಯಾನ್ ಆಗಿರೋ ಅಂತ ಹೇಳಿದ್ರು ಅವರು. ಈಗ ಬೈಕ್ ಟ್ಯಾಕ್ಸಿಗೆ ನಿನಗೆ ಕೊಟ್ಟರೆ ಪರ್ಮಿಷನ್ ತೋರ್ಸಪ್ಪ ಅಂತ ಹೇಳ್ತಾರೆ ನೋಡಿ. ಕ್ಯಾನ್ಸಲ್. ಅಂದರೆ ರ್ಯಾಪಿಡೋ ಕಂಪ್ನಿಯವ್ರಿಗೆ ಈ ಥರ ಏನಾದ್ರು PDF ಇದೆಯಾ ನಿಮಗೆ ಪರ್ಮಿಷನ್ ಕೊಟ್ಟಿರೋದಕ್ಕೆ ಬೈಕ್ ಟ್ಯಾಕ್ಸಿಗೆ ವೈಟ್ ಬೋರ್ಡಲ್ಲಿ ಅಂತ ಕೇಳಿದ್ರೆ ಅವ್ರು ಏನು ಹೇಳಲ್ಲ. ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ, ಅದ್ರದ್ದೊಂದು ಸ್ಟೇ ಇದೆ, ಅದು ಕಳಿಸ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟು ಅವ್ರು ಇನ್ನೇನು ಹೇಳಲ್ಲ. ಬಟ್ ಅದನ್ನು ತೋರಿಸಿದ್ರೆ ಯಾರು ಒಪ್ಪಲ್ಲ, ಯಾರು ಕೂಡ ಒಪ್ಪಲ್ಲ. ಅಂದರೆ ಈಗ ಏನಾದ್ರು ಪರ್ಮಿಷನ್ ಕೊಟ್ಟರೆ ಲೆಟ್ರ್ ಇದ್ದರೆ ನಾವು ಕೂಡ ಹೇಳ್ಬೋದು ನೋಡಿ, ಈ ಥರ ಪರ್ಮಿಷನ್ ಲೆಟ್ರ್ ಇದೆ, ನೀವು ಯಾಕೆ ಅಡ್ಡ ಆಗ್ತಾಯಿದ್ದೀರಾ ಅಂತ ನಾವು ಒಂದು ಕ್ವಶನ್ ಮಾಡ್ಬೋದು. ಬಟ್ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಇನ್ನೊಂದು ಬರ್ತಾಯಿದೆ. ಅದಕ್ಕೋಸ್ಕರ ಯಾರು ಬೈಕ್ ಟ್ಯಾಕ್ಸಿಗಳು ಜಾಸ್ತಿ ಮಾಡ್ತಾಯಿಲ್ಲ. ಒಂದು ಯಾರು ಬೈಕ್ ಟ್ಯಾಕ್ಸಿ ಮಾಡೋರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡ್ತಾಯಿದ್ದೀನಿ ನಾನು ಅಂತ. ಇಲ್ಲಿ ನೋಡಿ ಬೈಕ್ ಟ್ಯಾಕ್ಸಿಗಳು ಎಷ್ಟು ಆರ್ಡ್ರ್ ಇದ್ದಾವೆ ಅಂದರೆ ಸಖತ್ ಆರ್ಡ್ರ್ ಇದ್ದಾವೆ ಗುರು. ಫುಡ್ ಒಂದು ಬರ್ತಾಯಿಲ್ಲ ನೋಡು. ತಿರ್ಗಾ ಜಾಲಹಳ್ಳಿಯಿಂದ ಸಾಕಾರ್ನಗರ. ಅವಾಗಿಂದ ರಿಜೆಕ್ಟ್ ಮಾಡಿರೋದು ಏನಿಲ್ಲ ಅಂದರೆ ಒಂದು 30 ಆರ್ಡ್ರು ಇಲ್ಲೇ ನಿಂತ್ಕೊಂಡ್ರೆ ರಿಜೆಕ್ಟ್ ಮಾಡಿಬಿಟ್ಟೆ ನಾವು. ಅವಾಗಿಂದ ಒಂದೇ ಜಾಗದಲ್ಲಿ ಅಷ್ಟು ಆರ್ಡರ್ಗಳು ಬರ್ತಾಯಿದ್ದಾವೆ. ಬೈಕ್ ಟ್ಯಾಕ್ಸಿಲಿ ಆರ್ಡ್ರ್ ಮಾತ್ರ ಸಖತ್ತಾಗಿದ್ದಾವೆ. ಗೈಸ್ ರ್ಯಾಪಿಡೋದಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರು ಬರೀ ಬೈಕ್ ಟ್ಯಾಕ್ಸಿನ ಬರೋದ್ರಿಂದ ಮೊಬೈಲ್ ನೋಡಿ ಚಾರ್ಜ್ ಎಷ್ಟು ಬೇಗ ಖಾಲಿ ಆಗ್ತಾಯಿದೆ ಅಂದರೆ, ಒಂದು ಆರ್ಡರ್ ಬರ್ತಿದ್ದಂಗೆ 1% ಫುಲ್ ಹಂಗೆ ಖಾಲಿ ಆಗ್ತಾಯಿದೆ. ಜೊತೆಲಿ ಬೇರೆ ಅಂದರೆ ಇನ್ಕಮಿಂಗ್ ಬರುತ್ತಲ್ಲ, ಅದಕ್ಕೋಸ್ಕರ ಏನಾದ್ರು ಖಾಲಿ ಆಗುತ್ತೆ ನೋಡಿ. ಬರ್ತಾನೆ ಇದೆ, ನಾನ್ ಸ್ಟಾಪಾಗಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ದಾವೆ. ಬಟ್ ನಾನು ಅದು ಒಂದು ಕೂಡ ಅಕ್ಸೆಪ್ಟ್ ಮಾಡಲ್ಲ ನೋಡಿ, ಎಷ್ಟೋ ಬರ್ತಾಯಿದ್ದಾವೆ ಅಂತ. ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಒಂದು ಬರ್ತದೆ. ಹೆಂಗೆ ಮಾಡೋದು ಇದನ್ನು? ಸೈಲೆಂಟ್ ಇಕ್ತೀನಿ. ಎಲ್ಲ ಸೈಲೆಂಟ್ ಮಾಡಿದ್ದೀನಿ. ಇವಾಗಾದ್ರು ಚಾರ್ಜ್ ಕಮ್ಮಿ ಇಳಿತೆ ನೋಡೋಣ. ಬ್ರೈಟ್ನೆಸ್ಸು ಕಮ್ಮಿ ಮಾಡಿದ್ದೀನಿ ನೋಡಿ. ಇನ್ನೊಂದು ಬಂತು ಆರ್ಡರು 67 ರೂಪಾಯಿದು. ಇದು ನೋಡಿ, ಇದು 43 ರೂಪಾಯಿ. ಯಶವಂತಪುರದಿಂದ ಯಶವಂತಪುರನೇ ಅಂತೆ. ಕ್ಯಾನ್ಸಲ್
ಬಾಗುರು ಒಂದು 3-4 ಆದ್ರೂ ಬಂದರೆ ಫುಡ್ ಆರ್ಡರು ಆರಾಮಾಗಿ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಮತ್ತೊಂದು ಬೈಕ್ ಟ್ಯಾಕ್ಸಿ ಕ್ಯಾನ್ಸಲ್. ಅಂದರೆ ಒಳ್ಳೆ ಏರಿಯಾ ಅನ್ಸುತ್ತೆ ಗುರು ಇದು ಬೈಕ್ ಟ್ಯಾಕ್ಸಿ ಮಾಡೋಕ್ಕಂತ. ನೋಡಿ ಎಷ್ಟು ಬರ್ತಾಯಿದೆ. ಇದು ಯಾವ್ದು ಗುರು ಇದು 12 ರೂಪಾಯಿದು ಕೊಡ್ತಾವನೆ. ಅಂದರೆ ಇಲ್ಲಿ ಹತ್ತಿರದಲ್ಲಿ ಪಿಕಪ್ ನೋಡಿ 0.9 ಕಿಲೋಮೀಟರು, ಡ್ರಾಪ್ ಬಂದು 0.8 ಕಿಲೋಮೀಟರು. ರಾಮಯ್ಯ ಕಾಲೇಜ್ ಹತ್ರನೇ. ಬೇಡ ಕ್ಯಾನ್ಸಲ್. 12 ರೂಪಾಯಿ ಕೊಡ್ತಾನೆ. ಅಂದರೆ ಈ ಫುಡ್ ಆರ್ಡರ್ ಏರಿಯಾ ಅಂದಲ್ಲೇ ಇದ್ದೀನಿ ನಾನು. ಅಂದರೆ ಇಲ್ಲೆಲ್ಲ ಜಾಸ್ತಿ ಫುಡ್ ಆರ್ಡರ್ಗಳು ಬರ್ತವೆ. ಆ ಏರಿಯಾದಲ್ಲೇ ಇದ್ದೀನಿ. ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಏನಾದ್ರು ಬರ್ತಾವ ಅನ್ನೋದು ನೋಡಬೇಕು. ಇನ್ನೊಂದು 3-4 ಬೇಕೇ ಬೇಕು ಗುರು. ಒಂದು 3-4 ಮಾಡಿದ್ರೆ ಹೆಂಗೋ ಖರ್ಚಿಗಾದರೂ ಕಾಸಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಆಲ್ರೆಡಿ ಅರ್ಧ ಗಂಟೆ ವೇಸ್ಟ್ ಆಗಿದೆ. ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಬಂತು. ಇನ್ನೊಂದು ಯಾವುದೋ ಇದು ಕೂಡ ಅದೇನೇ ಗುರು, ಬರೇ ಬೈಕ್ ಟ್ಯಾಕ್ಸಿನೇ ಬರ್ತವೆ. ಗೈಸ್ ನೋಡಿ, ಮೊದಲನೇ ಆರ್ಡರ್ ಬರ್ತಾಯಿದೆ ಫುಡ್ಡಿಂದು. ಅಕ್ಸೆಪ್ಟ್ ಮಾಡ್ಬಿಡ್ತೀನಿ. ಯಾರನ್ನ ಅಕ್ಸೆಪ್ಟ್ ಮಾಡೋದಕ್ಕಿಂತ ಮುಂಚೆ ಅಕ್ಸೆಪ್ಟ್ ಮಾಡಿದೆ. ಅಂದರೆ ಪಿಕಪ್ಪು ಇಲ್ಲೇ ಇದೆ, ಡ್ರಾಪು ಇಲ್ಲೇ ಇದೆ. ಅಂದರೆ 600 ಮೀಟ್ರು ಪಿಕಪ್ಪು, 600 ಮೀಟ್ರು ಡ್ರಾಪು. ಈಗ ರ್ಯಾಪಿಡೋ ಆ್ಯಪ್ ಓಪನ್ ಮಾಡಿದೆ, ಅರೈವ್ಡ್ ಕೊಟ್ಟೆ. ನೋಡಿ, ಫುಡ್ ವಿಲ್ ಬಿ ರೆಡಿ ಇನ್ 4.30 ಮಿನಿಟ್ಸ್ ಅಂತೆ. ಅಂದರೆ ಇನ್ನೂ ಒಂದು 4 ನಿಮಿಷ ಬೇಕು. ಅಂದರೆ ನೋಡಿ, ನಾವು ಇಲ್ಲಿ ಲೊಕೇಶನ್ ಹತ್ರ ಬಂದು 2 ನಿಮಿಷ ಆದಮೇಲೆ ವೆಯ್ಟಿಂಗ್ ಚಾರ್ಜ್ ಕೊಡೋದು. ಅದಕ್ಕಿಂತ ಮುಂಚೆ ವೆಯ್ಟಿಂಗ್ ಚಾರ್ಜ್ ಕೊಡಲ್ಲ. ಇವಾಗ ನೋಡಿ, ಆಫ್ಟರ್ 2 ಮಿನಿಟ್ಸ್ ಯು ವಿಲ್ ಗೆಟ್ ಎಕ್ಸ್ಟ್ರಾ ಚಾರ್ಜ್ ಫಾರ್ ವೆಯ್ಟಿಂಗ್ ಅಂತೆ. ನೋಡಿ, ಇನ್ನೂ 1.25 ನಿಮಿಷ ಆದಮೇಲೆ ನಮಗೆ ವೆಯ್ಟಿಂಗ್ ಚಾರ್ಜ್ ಕೊಡ್ತಾನೆ. ಅಂದರೆ ಡ್ರಾಪ್ ಲೊಕೇಶನ್ ಅಷ್ಟೇ ಹತ್ರದಲ್ಲೇ ಇರೋದು. ನೋಡಿ, ಇಲ್ಲೇ ಮತ್ತಿಕೆರೆಯಲ್ಲಿ ಇರೋದು. ಹೋಗ್ಬಿಟ್ಟು ಇದನ್ನು ಆರಾಮಾಗಿ ಡ್ರಾಪ್ ಮಾಡೋಣ. ಎತ್ಕೊಂಬಂದ್ಬಿಡೋಣ. ಫುಡ್ ರೆಡಿ ಅಂತ ಇದೆ. ಸೆಕೆಂಡ್ ಫ್ಲೋರಲ್ಲಿ ಇರೋದು. ಅಂದರೆ ಹತ್ತಿ ನಡ್ಕೊಂಡೋಗಿ ಎತ್ಕೊಬರ್ಬೇಕು. ಅಂದರೆ ರೆಡಿ ಕೊಟ್ಟಿದ್ದಾರೆ ಅಂದರೆ ಕೊಡ್ತಾರೆ ಅಂತ. ವೆಯ್ಟಿಂಗ್ ಚಾರ್ಜ್ ಎಷ್ಟು ಬಂತು? 6 ಮಿನಿಟ್ಸ್ 28 ಮಿನಿಟ್ಸು ವೆಯ್ಟಿಂಗ್ ಚಾರ್ಜ್ ಕೊಟ್ಟಿದ್ದಾನೆ. ಅಂದರೆ ಎಷ್ಟು ನಿಮಿಷಕ್ಕೆ 50 ಪೈಸೆ ಕೊಟ್ಟಿರ್ತಾನೆ. ಅಂದರೆ 3 ರೂಪಾಯಿ ಕೊಟ್ಟಿದ್ದಾನೆ. ಇವಾಗ 3 ರೂಪಾಯಿ 50 ಪೈಸೆ ವೆಯ್ಟಿಂಗ್ ಚಾರ್ಜ್ ಕೊಟ್ಟಿದ್ದಾನೆ. $2,668 ಕೊಡಿ. ನೋಡಿ, ಇದೇ ಐಟಮು. ಫೋಟೋ ಕೊಡಬೇಕು. ಆ್ಯಡ್ ಫೋಟೋ ಕೊಟ್ಟೆ. ಅಲೋ ವೈಲ್ ದಿಸ್. ನೋಡಿ, ಸಬ್ಮಿಟ್ ಫೋಟೋ ಮಾಡಿದೆ. ಇವಾಗ ಪಿಕಪ್ ಕಂಪ್ಲೀಟ್ ಆಗುತ್ತೆ. ಪಿಕಪ್. ಹಾಂ ಬ್ರೋ. ಹಾಂ, ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲ, ರೆಗ್ಯುಲರಾಗಿ ಸ್ವಿಗ್ಗಿ ಝೊಮ್ಯಾಟೋದೇ ಮಾಡ್ತಾಯಿದ್ದೀನಿ. ಹಾಂ, ನಂದು ಚಾನಲ್ ಐತೆ, ತೆಗೀರಿ. ಸೆಲ್ಫ್ ಪ್ರಮೋಷನ್ ಮಾಡ್ಕೊಂಬಿಡೋಣ. ಹಂಗೆ ಯಶವಂತ್ ಕನ್ನಡಿಗ ಅಂತ ಸರ್ಚ್ ಮಾಡಿ ಏನು ಮಾಡ್ತಾಯಿದ್ದೀನಿ ಅಂತ ಅಲ್ಲೇ ಗೊತ್ತಾಗುತ್ತೆ. WANTH ಕನ್ನಡಿಗ. ನೀವು ಯಾವ್ದು ಮಾಡ್ತಾಯಿದ್ದೀರಾ ಬ್ರೋ? ಹಾಂ, ನೋಡಿ ಬ್ರೋ, ಅದೇನೆ ಫುಲ್ಲು ಏನೇನು ಮಾಡ್ತಾಯಿದ್ದೀನಿ ಅಂತ ಅಲ್ಲೇ ಇರುತ್ತೆ. ಒಂದು ಸಬ್ಸ್ಕ್ರೈಬ್ ಹಾಕ್ಬಿಡಿ ಹಂಗೆ. ಹಾಂ ಹಾಂ, ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಬ್ರೋ, ಬಾಯ್. ಹಾಂ ಬ್ರೋ, ಮಗುನೂ ಐತೆ. ನೋಡಿ, ಮದುವೆ ಆಗೈತೆ ಅಂತ ಕೇಳ್ತಿದ್ದಾರೆ ಆಲ್ರೆಡಿ. ಒಂದು ಪಾಪ ಕೂಡ ನನಗಿದೆ. ಬನ್ನಿ ಗೋ ಡ್ರಾಪ್ ಕೊಡೋಣ. ಅಂದರೆ ಇಲ್ಲೇ ಹತ್ರನೇ ಇರೋದು. 650 ಮೀಟರ್ಸ್ ಇದೆ ಅಷ್ಟೇ. ಬನ್ನಿ ಹೋಗೋಣ. ಗೈಸ್ ನೋಡಿ, ಇವಾಗ ಲೊಕೇಶನ್ ಹತ್ರ ಬಂದೀನಿ. ರೀಚೆಟ್ ಕೊಡ್ತೀನಿ. ರೀಚೆಟ್ ಕೊಟ್ಟೆ. ಸೊ ಗೈಸ್ ನೋಡಿ, ಇವಾಗ ಕೊಟ್ಟೆ ಅವರಿಗೆ. ಎಷ್ಟು ಅಮೌಂಟ್ ಕೊಡ್ತೀನಿ ಅಂತ ನೋಡೋಣ. ಕಸ್ಟಮರ್ ರೇಟಿಂಗು 5 ರೇಟಿಂಗ್ ಕೊಟ್ಟಿದ್ದೀನಿ.
ಏನೋ ಬ್ಯಾಡ್ ಬೇರೆ ಕೊಟ್ಟ ಸೇಫ್ ರೈಡ್ ಅಂತ. ಗೆಟ್ ರೆಡಿ ಫಾರ್ ನೆಕ್ಸ್ಟ್ ಆರ್ಡರು. ಬಟ್ ಅರ್ನಿಂಗ್ಸ್ ತೋರಿಸ್ತೀನಿ ಹೇಳಿರಿ. ಅರ್ನಿಂಗ್ಸ್ ನೋಡಿ 33 ರೂಪೀಸ್ ಕೊಟ್ಟಿದ್ದಾನೆ. ಅಂದರೆ 3 ರೂಪೀಸ್ ವೆಯ್ಟಿಂಗ್ ಚಾರ್ಜು. ಆರ್ಡರ್ ಅರ್ನಿಂಗ್ ಬಂದು 30 ರೂಪೀಸ್ ಕೊಟ್ಟಿದ್ದಾನೆ. ಬನ್ನಿ ಇವಾಗ ನೆಕ್ಸ್ಟ್ ಆರ್ಡರ್ ಹತ್ರ ಹೋಗೋಣ. ಅಂದರೆ ನೆಕ್ಸ್ಟ್ ಆರ್ಡರ್ ಯಾವಾಗ ಬರುತ್ತೋ ಆವಲ್ಲಿಂದ 1 ಗಂಟೆಗೆ ಒಂದು ಆರ್ಡರ್ ಬಂದಿದೆ. ನೆಕ್ಸ್ಟಿಂದ ಇನ್ನೂ ಯಾವಾಗ ಆರ್ಡರ್ ಬರುತ್ತೋ ನೋಡಬೇಕು. ಬನ್ನಿ ವೆಯ್ಟ್ ಮಾಡೋಣ. ರೈಟ್ ನೋಡಿ ಆರ್ಡರು ಎಷ್ಟು ದೊಡ್ಡ ಆರ್ಡರ್ ಬರ್ತಾಯಿದೆ ಬೈಕ್ ಟ್ಯಾಕ್ಸಿದು ಅಂತ. ಅಂದರೆ ನಾವೇನಾದ್ರು ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಆರ್ಡರ್ ಬಂದುಬಿಟ್ಟಿದ್ರೆ ಹೊರಟಾಯ್ತು ಕ್ಯಾನ್ಸಲ್ ಆಗುತ್ತೆ. ನೋಡಿ ಇನ್ನೊಂದು ನೋಡು ಯಾರೋ ಎಂಥ ದೊಡ್ಡ ದೊಡ್ಡ ಆರ್ಡರ್ ಬರ್ತಾಯಿದೆ ನೋಡಿ. ಈ ಥರ ಆರ್ಡರ್ಗಳು ಒಂದು 3-4 ಬಂದರೆ ಸಾಕು. ನೋಡಿ 245 ರೂಪಾಯಿ ಆರ್ಡರ್ ಬರ್ತಾಯಿದೆ. ಅಂದರೆ ಲಾಸ್ಟ್ ಆರ್ಡರ್ ಬಂದು 370 ರೂಪಾಯಿ ಎಷ್ಟೋ ಬಂದಿತ್ತು. ಬಟ್ ಕಿಲೋಮೀಟ್ರ್ ಎಷ್ಟಿದೆ ನೋಡೋಣ ಹೇಳಿ. ಡ್ರಾಪ್ ಡಿಸ್ಟೆನ್ಸ್ ಬಂದು 25 ಕಿಲೋಮೀಟ್ರ್ ಇದೆ. ಪಿಕಪ್ ಬಂದು 1.9 ಕಿಲೋಮೀಟ್ರ್ ಇದೆ. ಅಂದರೆ ಈ ಥರದೊಂದು 5 ಆರ್ಡರ್ ಬಂದುಬಿಟ್ರೆ ಸಾಕು ದಿನಕ್ಕೆ. ಬಟ್ ಬೈಕ್ ಟ್ಯಾಕ್ಸಿ ಮಾಡೋದು ಅದರಿಂದ ಅಕ್ಸೆಪ್ಟ್ ಮಾಡೋದು. ನೋಡಿ ಎಲ್ಲ ದೊಡ್ಡ ದೊಡ್ಡ ಆರ್ಡರ್ ಬರ್ತವೆ ನೋಡಿ. 121 ರೂಪಾಯಿ ಆರ್ಡರ್ ಬರ್ತಾಯಿದೆ. ರ್ಯಾಪಿಡೋ ನೋಡಿ ಅಂದರೆ 11:15 ಆಗಿದೆ. ಅಂದರೆ 2.5 ಅವರಿಂದ ಒಂದೇ ಆರ್ಡ್ರ್ ಮಾಡಿರೋದು. ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕೋಸ್ಕರ ಇವಾಗ ಆಫ್ಲೈನ್ ಮಾಡ್ಕೊಂಡು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಮೊಬೈಲ್ ಕೊಡ್ಬರೋ ಇಲ್ಲಿ ನೋಡಿ ಬರ್ತಾ ಇದ್ದಾವೆ ಆರ್ಡ್ರ್. ಬರ್ತಾಯಿಲ್ಲ ಅಂತ ಹೇಳ್ದಲ್ಲ, ಆರ್ಡ್ರ್ ಬರ್ತಾ ಇದ್ದಾವೆ. ಬಟ್ ಎಲ್ಲ ಬೈಕ್ ಟ್ಯಾಕ್ಸಿನೇ ಬರ್ತಾ ಇರೋದು. ಒಂದೇ ಫುಡ್ ಆರ್ಡ್ರ್ ಅವಾಗಿಂದ ಬಂದಿರೋದು. ಬಟ್ ಒಂದು ಫುಡ್ ಆರ್ಡ್ರನ್ನು ತಗೊಂಡೋಗಿ ನಾನು ಪಿಕಪ್ ಮಾಡಿ ಡ್ರಾಪ್ ಮಾಡಿ ಅದು 33 ರೂಪಾಯಿ ಅಷ್ಟೇ ಬಂದಿರೋದು. ಟೋಟಲ್ಲು ಇವತ್ತು ರ್ಯಾಪಿಡೋಗೆ ಬಂದಿರೋದು ನಾನು ವೇಸ್ಟ್ ಅಂತಲೇ. ಅಂದರೆ ಸುಮ್ಮನೆ ಪಾರ್ಟ್ ಟೈಮ್ ಮಾಡಿ ನೋಡೋಣ. ಬೆಳಗ್ಗೆ ಹೊತ್ತು ರ್ಯಾಪಿಡೋದಲ್ಲಿ ಆರ್ಡ್ರ್ ಬರುತ್ತಾ ಫುಡ್ ಆರ್ಡ್ರ್ ಅನ್ನೋದು ಚೆಕ್ ಮಾಡೋಕ್ಕೆ ಬಂದಿದೆ. ಬಟ್ ಖಂಡಿತವಾಗಿ ರ್ಯಾಪಿಡೋದಂತೂ ಬೆಳಗ್ಗೆ ಹೊತ್ತು ಆರ್ಡ್ರ್ ಬರೋಲ್ಲ. ಅಂದರೆ ಪೀಕ್ ಅವರ್ಗಳಲ್ಲಿ ಏನಾರು ಆರ್ಡ್ರ್ ಬರುತ್ತೆ ನಾನು ನೋಡಬೇಕಷ್ಟೇ. ಬಟ್ ಬೆಳಗ್ಗೆ ಹೊತ್ತು ಬಂದು ನೀವು ಮಾಡ್ತೀವಿ ಅಂದರೆ ದಯವಿಟ್ಟು ರ್ಯಾಪಿಡೋ ಯಾರು ಮಾಡೋಕ್ಕೆ ಹೋಗಬೇಡ್ರಿ. ನೋಡಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ. 33 ರೂಪಾಯಿ 5 ಪೈಸೆ ಆಗಿದೆ. ಅದಾದಮೇಲೆ ಆರ್ಡ್ರ್ಗಳು ಬಂದೇ ಇಲ್ಲ. ಆರ್ಡ್ರ್ ಬರೇ ಬೈಕ್ ಟ್ಯಾಕ್ಸಿದೆ ಬರ್ತವೆ. ಅದಕ್ಕೋಸ್ಕರ ಆಫ್ ಮಾಡ್ಕೊಂಡು ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇ. ಇನ್ನೂ ಹೊಸದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್. ಈ ಮಕ್ಕದಲ್ಲಿ ದ್ವೇಷ ಕಾಣುತ್ತಾ ಸರ್?